ವೆಲ್ಕಮ್ ಟು ಬಯೋ ಜಿ ಕೆ ಅಕಾಡೆಮಿ. ಈ ದಿನ ನಾವು ಕರ್ನಾಟಕದಲ್ಲಿ ಹೊಸ ನೋಟಿಫಿಕೇಷನ್ ಬಂದಿದೆ, ಅದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್. ಬಿಕಾಸ್ ಆಫ್ ಹೊಸ ಸಿ ಎಮ್ ಬಂದಾಯಿತು, ಹೊಸ ನೋಟಿಫಿಕೇಷನ್ ಬಂದಾಯಿತು. ಸೊ ಇನ್ಮೇಲೆ ನಾವೇನಿದ್ರು ರೇಸಲ್ಲಿ ಓಡ್ತಾ ಇರಬೇಕು. ಸೊ ನಾವು ಜಾಬ್ ಹೊಡಿಬೇಕಂತಂದರೆ ರಿವಿಷನ್ ಮಾಡಬೇಕು, ರೀಸೈಕಲ್ ಇಟ್ ಮೀನ್ಸ್ ಒಂದು ಸಬ್ಜೆಕ್ಟ್ನ ನಾವೆಲ್ಲ ಗ್ರಿಪ್ ತಗೊಂಡು ಒಂದು ಟೆಸ್ಟ್ ಸೀರೀಸ್ ಬರಿತಾ ಹೋಗ್ತಾ ಇರಬೇಕು. ಸೊ ಈ ನೋಟಿಫಿಕೇಷನ್ಗೆ ಏನು ಹೊಸದಾಗಿ ಮೆನ್ಷನ್ ಮಾಡಿದೆ ನೋಡ್ಕೊಂಡು ಹೋಗೋಣ. ಮೊದಲೇದಾಗಿ ನೋಡಿ 2026 ಪೊಲೀಸ್ ನೋಟಿಫಿಕೇಷನ್, ಅದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ನಾನ್ ಎಚ್ ಕೆ ರೀಸನ್ ನೋಡಿ. ನಾನ್ ಎಚ್ ಕೆದಲ್ಲಿ ಟೋಟಲ್ ಪೋಸ್ಟ್ ಬಂದುಬಿಟ್ಟು 3395 ಪೋಸ್ಟು. ಅದರಲ್ಲಿ ಯಾರ್ಯಾರಿಗೆ ಬರ್ತದಂದರೆ, ಫಾರ್ ಎಕ್ಸಾಂಪಲು ನೇರ ನೇಮಕಾತಿ ಮುಖಾಂತರ ಪುರುಷರಿಗೆ 2266, ನೇರ ನೇಮಕಾತಿ ಮುಖಾಂತರ ಮಹಿಳೆಯರಿಗೆ 7055, ಸೇವಾನಿವೃತ್ತ ಪುರುಷರಿಗೆ 257, ಸೇವಾನಿವೃತ್ತ ಮಹಿಳೆಯರಿಗೆ 82, ಮತ್ತು ಈ ಒಂದು ಟ್ರಾನ್ಸ್ಜೆಂಡರ್ಸ್ಗೆ 35 ಪೋಸ್ಟ್ ಇದೆ. 3395 ಪೋಸ್ಟಲ್ಲಿ ಸ್ಪ್ಲಿಟ್ ಮಾಡಿರೋದು. ಯಾರಿಗೆ? ಪುರುಷರಿಗೆ, ಮಹಿಳೆಯರಿಗೆ, ಮತ್ತು ಇನ್ ಸರ್ವಿಸ್ ಪುರುಷರಿಗೆ, ಇನ್ ಸರ್ವಿಸ್ ಮಹಿಳೆಯರಿಗೆ, ಮತ್ತು ಟ್ರಾನ್ಸ್ಜೆಂಡರ್ಸ್ಗೆ ಎಲ್ಲ ಸೇರಿಕೊಂಡು 3395. ಅದೇ ಥರ ಎಚ್ ಕೆ ರೀಸನಲ್ಲಿ ಕೂಡ 596 ಪೋಸ್ಟ್ ಇದೆ. ನೆಕ್ಸ್ಟ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು PUC ಆರ್ 12th ಆರ್ ಈಕ್ವಲೆನ್ಸ್. ಇದಕ್ಕೆ ಈಕ್ವಲೆನ್ಸ್ ಅಂತ ಯಾವುದೇ ಒಂದು PUC ಆಗಿರ್ಬೋದು, 12th ಆಗಿರ್ಬೋದು, ಕ್ವಾಲಿಫಿಕೇಷನು ಇದು ಗೊತ್ತಿರಲಿ. 18 ವರ್ಷ ಮೀರಿರಬೇಕು. ಆ್ಯಂಡ್ ಏಜ್ ಲಿಮಿಟ್ ಬಂದುಬಿಟ್ಟು GMದವ್ರಿಗೆ 33 ಏಜ್ ಕೊಟ್ಟಿದ್ದಾರೆ ನೋಡಿ. ಇದು ಒಂಥರ ಗೋಲ್ಡನ್ ಅಪಾರ್ಚುನಿಟಿ ಫಾರ್ ಕರ್ನಾಟಕ ಆಸ್ಪಿರೆಂಟ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಸೊ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಆ್ಯಂಡ್ GM 33 ನೋಡಿ. ಅದರ್ಸ್ ಅಂತಂದರೆ SC ST ಕ್ಯಾಟಗರಿ 1 OBC, ಅದ್ರಾಗ 2A 2B 3A 3B ಎಲ್ಲ ಕ್ಯಾಟಗರೀಸ್ಗೆ 35 ಇದೆ ಏಜ್ ಲಿಮಿಟು. ನೆಕ್ಸ್ಟ್ ಟ್ರೈಬಲ್ ಪೀಪಲ್ಸ್ ಹೂ ಆರ್ ಲಿವಿಂಗ್ ಆನ್ ದಿ ಟ್ರೈಬಲ್ ಏರಿಯಾಸ್ ಇನ್ ಕರ್ನಾಟಕ, ಅವರಿಗೆ 38 ವರ್ಷ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ ಸರ್ವಿಸ್ ಇರುವಂಥ ಪೊಲೀಸರಿಗೆ GM 38 ಏಜ್ ಕೊಟ್ಟಿದ್ದಾರೆ, ಅದರ್ಸಿಗೆ 40 ಕೊಟ್ಟಿದ್ದಾರೆ. ಸೇಮ್ ಏಜ್ ಲಿಮಿಟ್ ಇನ್ ಎಚ್ ಕೆ, ಸೇಮ್ ಕ್ವಾಲಿಫಿಕೇಷನ್ ಎಚ್ ಕೆ ರೀಸನ್ ನೋಡಿ. ಇದೊಂದು ಆಯಿತು. ನೆಕ್ಸ್ಟ್ ಅಪ್ಲಿಕೇಶನ್ ನೋಡಿ, ಇದು ಇಂಪಾರ್ಟೆಂಟು. 8/6/2026, ಜಸ್ಟ್ ಇನ್ನೂ ಒಂದು 2 ಡೇಸ್ ಕೂಡ ಇಲ್ಲ ರೀ. 3 ಡೇಸ್ ಆಗಿದ ತಕ್ಷಣ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 3/7/2026ಕ್ಕೆ ಒಂದು ಅಪ್ಲಿಕೇಶನ್ ಎಂಡ್ ಆಗುತ್ತೆ. 4/7/2026ಕ್ಕೆ ಪೇಮೆಂಟ್ ಲಾಸ್ಟ್ ಇರುತ್ತೆ. ಇದು ಕ್ಲಾರಿಟಿ ಇರಲಿ. ಬಟ್ ಇದರ ವಿಶೇಷವಾಗಿ ಏನಂದರೆ ಕ್ಯಾಲೆಂಡರ್ ಕೊಟ್ಬಿಟ್ಟನ್ರಿ, ಈವೆಂಟ್ ಆಫ್ ಕ್ಯಾಲೆಂಡರ್. ಏನು ಸೂಪರ್ ಮಾಹಿತಿ ಅಂದರೆ ಎಕ್ಸಾಮ್ ಡೇಟ್ ಕೂಡ ನೋಡಿ 02/2, ಇಟ್ ಮೀನ್ಸ್ 2ನೇ ತಾರೀಕು 8ನೇ ತಿಂಗಳು 2026, ಆಗಸ್ಟ್ 2ನೇ ತಾರೀಕು ಮಾರ್ನಿಂಗ್ ಸೆಕ್ಷನಲ್ಲಿ ನಾನ್ ಎಚ್ ಕೆ ಎಕ್ಸಾಮ್ ನಡೆಯುತ್ತೆ. ಅದೇ ಆಗಸ್ಟ್ 2ನೇ ತಾರೀಕು ಆಗಸ್ಟಲ್ಲಿ ಅದು ಮಧ್ಯಾಹ್ನ ಎಚ್ ಕೆ ರೀಸನ್ ನಡೆಯುತ್ತೆ. ಮಾರ್ನಿಂಗ್ ಸೆಕ್ಷನ್ ನಾನ್ ಎಚ್ ಕೆ ಎಕ್ಸಾಮ್, ಒಂದು ಮಧ್ಯಾಹ್ನ ಸೆಕ್ಷನಲ್ಲಿ ಎಚ್ ಕೆ ರೀಸನ್ ಎಕ್ಸಾಮ್ ನಡೆಯುತ್ತೆ. ಇದೊಂಥರ ವಿಶೇಷವಾಗಿರುವಂಥ ಒಂದು ನೋಟಿಫಿಕೇಷನು. ಆ್ಯಂಡ್ ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಏನಿದಪ್ಪ ಅಂತಂದರೆ, ಕರ್ನಾಟಕದಲ್ಲಿ ಯಾರ್ಯಾರು ಒಂದು ಕನ್ನಡ ಕ್ವಾಲಿಫಿಕೇಷನ್ ಆಗಿದ್ದಾರೆ 10th PUC ಅಲ್ಲಿ, ಅವ್ರಿಗೆ ವಿನಾಯಿತಿ ಕೊಟ್ಟಿದ್ದಾರೆ. ಇನ್ನು ಕೆಲವರು ಯಾರು ಒಂದು ವಿನಾಯಿತಿ ಪಡ್ಕೊಂಡಿರಲ್ವೋ ಅವರಿಗೆಲ್ಲ ಸಪ್ರೇಟಾಗಿ ನೆಕ್ಸ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೊಂದು ಪಾಯಿಂಟ್ ನೀವು ನೋಟಿಸ್ ಮಾಡ್ಕೊಳ್ಳೇಬೇಕು ನೋಡಿ, ಮೋಸ್ಟ್ ವಾಂಟೆಡ್ ಅದು. ಮತ್ತು ಕೆಲವೊಂದು ಹೈಟ್ ಸೆಕ್ಷನ್ ಎಷ್ಟು ಬೇಕಪ್ಪ ಅಂತ ಕೇಳ್ತಿದ್ದಾರೆ ನೋಡಿ. 168 ಹೈಟ್ ಇರಬೇಕು, 86 ಸೆಂಟಿಮೀಟ್ರ್ ಕನಿಷ್ಠ ಎದೆ ಸುತ್ತಾಳಿತ ಇರಬೇಕು, ಇದು ಬಾಯ್ಸಿಗೆ. ಆ್ಯಂಡ್ ಮಹಿಳಾ ಮತ್ತು ತೃತೀಯ ಲಿಂಗ ಆದರೆ 157 ಸೆಂಟಿಮೀಟ್ರ್ ಇದ್ದರೆ ಸಾಕು. ಆ್ಯಂಡ್ ಇಂಪಾರ್ಟೆಂಟು, ಅರಣ್ಯವಾಸಿಗಳಾಗಿದ್ದರೆ ಅವ್ರಿಗೆ 155 ಸೆಂಟಿಮೀಟ್ರ್ ಇದ್ದರೆ ಸಾಕು. ಇದೊಂದು ಕ್ಲಾರಿಟಿ ಇರಲಿ. ಕೆಲವೊಂದು ಮಹಿಳಾ ಪ್ರದೇಶದ ಅರಣ್ಯ ಮೇಳದಲ್ಲಿ ಅಂದರೆ ಟ್ರೈಬಲ್ ಪೀಪಲ್ಸ್ ಆಗಿರುವಂಥ ವುಮೆನ್ಸ್ಗೆ 150 ಸೆಂಟಿಮೀಟ್ರ್ ಹೈಟ್ ಇದ್ದರೆ ಸಾಕು. ಸೊ ಓವರಾಲ್ ಆಗಿ 168 ಹೈಟ್ ಬೇಕನ್ನೋದು ಗೊತ್ತಿರಬೇಕು. ಫಸ್ಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ಅದರಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಕವರ್ ಮಾಡಿರ್ತಾರೆ. ಇದು ಇಂಪಾರ್ಟೆಂಟ್ ನೋಡಿ. ಕಡ್ಡಾಯ ಕನ್ನಡ ಬಗ್ಗೆ ವಿಶೇಷವಾಗಿ ಮೆನ್ಷನ್ ಮಾಡಿದ್ದಾರೆ. ಟಿಪ್ಪಣಿ B ಯಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ವಿನಾಯಿತಿ ಪಡೆಯದ ಅಭ್ಯರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಎಕ್ಸಾಮ್ ನೋಟಿಸ್ ಮಾಡಿ, ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಕನ್ನಡ ಕ್ವಾಲಿಫೈಯಿಂಗ್ ಎಕ್ಸಾಮು. ಬಟ್ ನಾವು ಯಾರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿರ್ತೀವೋ ನಮಗೆಲ್ಲ ಯಾವುದೇ ರೀತಿ ಇರೋಲ್ಲ. ಯಾರು ಕನ್ನಡ ಲ್ಯಾಂಗ್ವೇಜ್ ಫಸ್ಟ್ ತೊಗೊಂಡಿರಲ್ಲ ಅವ್ರಿಗೆ ಮೇ ಬಿ ನೆಕ್ಸ್ಟ್ ಎಕ್ಸಾಮ್ಸು ಅಂದರೆ ಕನ್ನಡ ಕ್ವಾಲಿಫೈಯಿಂಗ್ ಪೇಪರ್ ಸಪ್ರೇಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇದು ಇರುತ್ತೆ. ಇದು ಇಂಪಾರ್ಟೆಂಟ್ ಮಾಹಿತಿ. ಮತ್ತು ಟೋಟಲ್ ಪೋಸ್ಟ್ 3395, ಎಚ್ ಕೆ ಯಲ್ಲಿ 596. ಇದೊಂಥರ ಗೋಲ್ಡನ್ ಚಾನ್ಸ್ ಟು ಟೇಕಿಂಗ್ ಎ ಜಾಬ್ ಅನ್ನೋದು. ಸೊ ಎಲ್ಲರೂ ಇದನ್ನು ಸದುಪಯೋಗ ಪಡ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಏನಂದರೆ, ನಾವು ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಜಾಬ್ ಆಗಿರೋದ್ರಿಂದ ನಮಗೆ ತುಂಬ ಅನುಭವ ಇದೆ. ಯಾವ ಥರ ಪ್ರಶ್ನೆ ಕೇಳ್ತಾನೆ, ಆ್ಯಂಡ್ ಯಾವ ಥರ ರಿವಿಷನ್ ಮಾಡಬೇಕು, ಯಾವ ಥರ ಟೆಸ್ಟ್ ಅಟೆಂಡ್ ಮಾಡಬೇಕು. ಆ್ಯಂಡ್ ಆಮೇಲೆ ಫಿಸಿಕಲ್ ಕೂಡ ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಮಾರ್ನಿಂಗ್ ಆಗಲಿ ಅಥವಾ ಈವ್ನಿಂಗ್ ಆಗಲಿ. ಅದ್ರ ಜೊತೆಗೇ ರಿವಿಷನ್ ಮಾಡ್ತಾ ಹೋಗಬೇಕು.
ಎಕ್ಸಾಮ್ ನಿಯರೆಸ್ಟ್ ಬಂದಾಗ ಫಿಸಿಕಲ್ ಸ್ಟಾಪ್ ಮಾಡಿ ಎಕ್ಸಾಮ್ ಬಿಫೋರ್ ಈಗ ಏನಿದೆಲ್ಲ ವಿತಿನ್ ಒಂದು ಆಗಸ್ಟಲ್ಲಿ ಎಕ್ಸಾಮ್ಸ್ ಅಂದರೆ ಜುಲೈ ಒಳಗಡೆ ಅಂದರೆ ಜೂನ್ ಎಂಡಿಂಗ್ ಒಳಗಡೆ ನೀವು ಫಿಸಿಕಲ್ನ ಒಂದು ರನ್ನಿಂಗ್ನ ಪ್ರಾಕ್ಟೀಸ್ ಮಾಡಿಕೊಂಡು ಒಂದು ಕಂಟ್ರೋಲ ತಂದ್ಕೋಬೇಕು ಬಾಡಿನ. ನೆಕ್ಸ್ಟ್ ಕಂಟಿನ್ಯೂಸ್ ಎಕ್ಸಾಮ್ ಓದಬೇಕಾಗ್ತದೆ. ಎಕ್ಸಾಮಲ್ಲಿ ಯಾವಾಗ ನೀವು 1:5 ಲೀಸ್ಟಲ್ಲಿ ಬರ್ತಿರೋ ಆಟೋಮೆಟಿಕ್ಕಾಗಿ ಅಂದರೆ 1:15 ಲೀಸ್ಟ್ ಬಿಡ್ತಾನೆ. ಅದು ಆಗಿದ ತಕ್ಷಣ ನಿಮ್ಗೆ 1:5 ಬಂದುಬಿಟ್ಟು ಮೆಡಿಕಲ್ ಚೆಕಪ್ ಇರುತ್ತೆ. ಆ ಒಂದು ಫಸ್ಟು ಎಕ್ಸಾಮು, ಆಮೇಲೆ ಫಿಸಿಕಲ್ಲು, ಆಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಈ ಥರ ಫುಲ್ ಕ್ಲಾರಿಟಿ ಇರಲಿ. ಸೊ ಈಸಿಯಾಗಿ ನೀವು ಸಾರಿ ಫಾರ್ ಒಂದು ಇನ್ಕನ್ವೀನಿಯಂಟಾಗಿ ಒಂದು ಮೆಸೇಜ್ ರಾಂಗ್ ಆಗಿದೆ ನೋಡಿ. ಲಿಖಿತ ಪರೀಕ್ಷೆಯಲ್ಲಿ ಯಾರು ಬರೀತಿರೋ ಅವ್ರನ್ನೆಲ್ಲರನ್ನೂ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಪೋಸ್ಟ್ ಇರೋದು 3395, 8-5 ಮಾಡಬೇಕು. ಅಷ್ಟು ಜನನ 1:5ಗೆ ಫಿಸಿಕಲ್ ಟೆಸ್ಟ್ಗೆ ಒಂದು ಕಾಲ್ ಫಾರ್ ಮಾಡುತ್ತೆ, ಅವ್ರಿಗೆ ಕಾಲ್ ಲೆಟರ್ ಬರುತ್ತೆ. ಅದರಲ್ಲಿ ನಾವೇನು ಮಾಡ್ತೀವಿ, ಒಂದು ಮೆಡಿಕಲ್ ಟೆಸ್ಟಿಗೆ ಕರೀತಾರೆ. ಸೊ ಫಿಸಿಕಲ್ ಟೆಸ್ಟು, ಅದ್ರ ಮುಂಚೆ ನಿಮಗೆ ಒಂದು ರಿಟರ್ನ್ ಟೆಸ್ಟ್ OMR ಎಕ್ಸಾಮ್ ಬರೀಬೇಕಾಗ್ತದೆ. 100 ಮಾರ್ಕ್ಸ್ ಇರ್ತವೆ, ನೆಗೆಟಿವ್ ಮಾರ್ಕಿಂಗ್ 0.25 ಇರುತ್ತೆ. ಸೊ ಫುಲ್ ಕ್ಲಾರಿಟಿ ಇಟ್ಕೊಳ್ಳಿ. ಫಸ್ಟು OMR ಎಕ್ಸಾಮ್ ಅಟೆಂಡ್ ಮಾಡ್ತೀವಿ ನಾವು 8ನೇ ಮಂತು 7ನೇ ತಾರೀಕು ಆಗಸ್ಟ್ ಮಂತಲ್ಲಿ 2026. ಅದು ಮಾರ್ನಿಂಗ್ ಆದರೆ ನಾನ್ HK ರೀಸನ್ದವ್ರಿಗೆ, ಆಫ್ಟರ್ನೂನ್ ಆದರೆ HK ರೀಸನ್ದವ್ರಿಗೆ. ಸೊ ಅದಾಗಿದ ತಕ್ಷಣ ಇನ್ ಕೇಸ್ ನಾವು ಚೆನ್ನಾಗಿ ಅಟೆಂಡ್ ಮಾಡಿದ್ವಿ 100ಗೆ ಔಟ್ ಆಫ್ ಮಿನಿಮಮ್ 75+ 70+ ಏನಾದರೂ ತೆಗೆದ್ರೆ ಸೊ ಆಲ್ಮೋಸ್ಟ್ 95% ಅವ್ರು ಆಗುವಂಥ ಚಾನ್ಸಸ್ ಇರ್ತದೆ. ಬಟ್ ಬೇಸ್ಡ್ ಆನ್ ದಿ ಕ್ವಶನ್ ಪೇಪರ್ ಹೋಗುತ್ತೆ ಕಟ್ ಆಫ್ ಅನ್ನೋದು. ಫಸ್ಟ್ ನಾವು ಎಕ್ಸಾಮ್ ಬರೆದ ತಕ್ಷಣ ಅದರಲ್ಲಿ 1:5 ಸೆಲೆಕ್ಷನ್ ತೊಗೊತಾರೆ. ದೆನ್ ಫಿಸಿಕಲಲ್ಲಿ ನೋಡ್ತಾರೆ. ಅದರಲ್ಲಿ ಏನಾದರೂ ಸೆಲೆಕ್ಷನ್ ಆಯ್ತಂದರೆ ಇನ್ನು ಡೈರೆಕ್ಟ್ ನಾವು ಮೆಡಿಕಲ್ಗೆ ಹೋಗ್ತೀವಿ. ಇನ್ನು 1:1 ಸೆಲೆಕ್ಷನ್ ಲಿಸ್ಟ್ ಬಂದ್ಬಿಡುತ್ತೆ. ಇದು ಕ್ಲಾರಿಟಿ ಇರಬೇಕು. ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಒಂದು ವೇತನ ಶ್ರೇಣಿ ನೋಡ್ತಾಯಿದ್ರೆ 33,000. ಒಂದು ನಿಮಿಷ ಚೆಕ್ ಮಾಡಿ ಹೇಳ್ತೀನಿ, ಅದೊಂದು ಇಂಪಾರ್ಟೆಂಟು ನೋಡಿ. ಇದು ವೇತನ ಶ್ರೇಣಿ ಅಂತ ಬಂದರೆ 37,500 ಹಿಡಿದು 76,100 ಇದೆ. ಅಂದರೆ ಇದರ ಅರ್ಥ ನಿಯರ್ಲಿ ನಿಮಗೆ 54 to 55 ನೀವು ಇನ್ ಹ್ಯಾಂಡ್ ತೊಗೊತೀರ ಸಿಟಿ ಆದರೆ. ಇನ್ ಕೇಸ್ ರೂರಲ್ ಏರಿಯಾ ಆದರೆ ಒಂದು 50 to 53 ಮಟ್ಟ ತೊಗೋಬೋದು. ಸೊ ಇದೊಂದು ಕ್ಲಾರಿಟಿ ಇರಲಿ. ಒಳ್ಳೆ ಸ್ಯಾಲ್ರಿ ಒಂದು ಒಳ್ಳೆ ಪೋಸ್ಟು, ನೀವು ಸ್ಟೇಷನಲ್ಲಿ ವರ್ಕ್ ಮಾಡ್ಬೋದು. ಇದರಲ್ಲಿ ಡಿಫ್ರೆಂಟ್ ಸೆಕ್ಟರಲ್ಲಿ ಕೂಡ ಕೆಲಸ ಮಾಡೋಂಥ ಚಾನ್ಸ್ ಸಿಕ್ಕಿರುತ್ತೆ. ಸೊ ಈ ಪೊಲೀಸ್ ನೋಟಿಫಿಕೇಷನ್ನ ಅದು ಎಸ್ಪೆಷಲಿ ಪೊಲೀಸ್ ಆಗಬೇಕಂತ ಯಾರು ಕನಸು ಕಟ್ಟಿದಾರೋ ಅವ್ರು ಯಾರು ಮಿಸ್ ಮಾಡಿದೆ ಇದನ್ನು ಅಪ್ಲೈ ಮಾಡಿ ಚೆನ್ನಾಗಿ ರಿವಿಷನ್ ಮಾಡಿ. ಟೈಮ್ ತುಂಬ ಕಡಿಮೆ ಇದೆ. ಸೊ ಈ ಪ್ರೀಸಿಯಸ್ ಟೈಮ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಳೋಂತ ಹೇಳ್ತಾ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ನಾವು ಆಗ್ತಾ ಹೋಗ್ತೀವಿ ರಿವಿಷನ್ಗೋಸ್ಕರ. ನೀವು ನಮಗೆ ಸಪೋರ್ಟ್ ಮಾಡಿ. ಯಾವ ಥರ ಬೇಕಂತ ಮೆಸೇಜ್ ಕಮೆಂಟ್ ಮಾಡಿರಿ, ನಾವೆಲ್ಲ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.